ದೇಶವನ್ನು ಉದ್ಧಾರ ಮಾಡಕ್ಕೆ ದೇಶವನ್ನು ಉದ್ಧಾರ ಮಾಡಕ್ಕೆ ಹಲವಾರು ವರ್ಷ ಕಾಲ ಕಾಯಬೇಕಾಗುತ್ತೆ. ದೇಶವನ್ನು ಹಾಳು ಮಾಡಕ್ಕೆ 10 ನಿಮಿಷ ಸಾಕಾಗುತ್ತೆ. ದೇಶವನ್ನು ಉದ್ಧಾರ ಮಾಡಕ್ಕೆ ಹಲವಾರು ವರ್ಷಗಳ ಮಗ ಪುರುಷರು ದುಡಿಬೇಕಾಗುತ್ತೆ. ದೇಶವನ್ನು ಹಾಳು ಮಾಡಕ್ಕೆ 10 ನಿಮಿಷ ಸಾಕಾಗುತ್ತೆ. ಎರಡೂ ಮನುಷ್ಯನ ಬುದ್ಧಿ ಹಾಳು ಮಾಡದು ಮನುಷ್ಯನೇ ಕೋಪ. ಉದ್ಧಾರ ಮಾಡುವುದು ಮನುಷ್ಯನ ವಿಪರೀತ ಬುದ್ಧಿ. ಎರಡು ಮಾನವನ ಕೈನಲ್ಲಿ, ಇವೆರಡು ಮಾನವನ ಕೈನಲ್ಲಿಯೇ ಇದೆ. ಮರವನ್ನು ನಟ್ಟು ಬೆಳೆಸಬೇಕಾದರೆ ಅದು ಹಲವಾರು ವರ್ಷಗಳು ಆಗಿ ಉಪಯೋಗ ಆಗುತ್ತೆ. ಹಾಳು ಮಾಡೋಕ್ಕೆ, ಕಟ್ ಮಾಡಿ ಹಾಳು ಮಾಡೋಕ್ಕೆ ಅರ್ಧ ಗಂಟೆನೇ ಸಾಕಾಗುತ್ತೆ. ಶ್ರೀಗಂಧ ಮರಗಳಿಂದ ಪರಿಮಳವಾದ ಎಣ್ಣೆ ಮೈಯನ್ನು ತೊಳೆಯಕ್ಕೆ ಸುಗಂಧವಾದ ವಾಸನೆ ದ್ರವ್ಯ. ಇಂಥ ಮರಗಳನ್ನು ಬೆಳೆಸಬೇಕಾದ 100 ವರ್ಷ ಬೇಕು, ಕಾಯಬೇಕು. ಹಾಳು ಮಾಡೋಕ್ಕೆ ಅರ್ಧ ಅವರೇ ಸಾಕು. ಕಲ್ಲನ್ನು ವಿಶ್ವಕರ್ಮ ಮೂರ್ತಿ ಮಾಡೋಕ್ಕೆ ಹಲವಾರು ದಿನಗಳನ್ನು ತಗೊಳ್ತಾ ಇದ್ದಾನೆ. ಅದನ್ನು ಹಾಳು ಮಾಡೋಕ್ಕೆ ಅರ್ಧ ಗಂಟೆನಲ್ಲಿ ಹಾಳು ಮಾಡಿ ಬಿಟ್ಟು ಹೋಗಿರುತ್ತಾನೆ. ವಿಶ್ವಕರ್ಮ ಒಂದು ಕಲ್ಲಿನ ಮೂರ್ತಿ ಮಾಡಿ ಒಂದು ಕಬ್ಬಿಣವಿಂದ ಬಾಂಬಾಗಿ ತಯಾರಿ ಮಾಡಿ, ಎಷ್ಟೊಂದು ಬುದ್ಧಿಯಿಂದ ಏನು ಬೇಕಾದರೂ ಹಾಳು ಮಾಡಬಹುದು ಅಥವಾ ಉದ್ಧಾರ ಮಾಡಬಹುದು. ಅಂಥ ಬುದ್ಧಿ ಇರುವ ವಿಶ್ವಕರ್ಮ ದೇಶಕ್ಕೆ ಎಷ್ಟೊಂದು ಮಾದರಿಯಾಗಿ ಕೆತ್ತಿರುವ ಬೇಲೂರು ಮಹಾಬಲಿಪುರ ಶಿಲ್ಪಕಲೆಗಳನ್ನು ನೋಡಿ ನೀವು ಆನಂದ ಪಡೆಯಕ್ಕೆ ಕಲಿಯರಿ. ಅದನ್ನು ಬಿಟ್ಟು ದೇಶ ಹಾಳು ಮಾಡಂಥ ಬುದ್ಧಿ ಎಂದೊಂದು ಬೆಳೆಸಕ್ಕೆ ಹೋಗಬೇಡರಿ. ಹಲವಾರು ಬುದ್ಧಿವಂತರಿಂದ ಈ ದೇಶ ನಿಂತಿದೆ ಎಂಬುದನ್ನು ಹಲವಾರು ಬುದ್ಧಿವಂತರಿಂದ ಈ ದೇಶ ನಿಂತಿರುವುದನ್ನು ನೀವು ಎಂದೆಂದೂ ಮರೆಯಬೇಡಿ. 1000 kg ಕಬ್ಬಿಣಕ್ಕಿಂತಲೂ 1000 kg ಕಬ್ಬಿಣವನ್ನು
5 ಗ್ರಾಮ್ ಚಿನ್ನದಿಂದ ತಗೊಂಬೋದು. 5 ಗ್ರಾಮ್ ಚಿನ್ನನ ಮಾರಾಟ ಮಾಡಿ 500 kg ಕಬ್ಬಿಣವನ್ನು ಕೊಂಡುಕೊಳ್ಳಬಹುದು. ಸಾವಿರಾರು ದಡ್ಡರೂ ಒಬ್ಬ ಬುದ್ಧಿವಂತನು, ಸಾವಿರಾರು ದಡ್ಡನು ಒಂದು ಬುದ್ಧಿವಂತನು ಮಿಷನ್ ಮಾಡಿ ಇವತ್ತು ಸಾವಿರಾರು ಜನ ಎತ್ತುವ ವೆಯ್ಟನ್ನು ಒಂದು ಕ್ರೈನಿಂದ 10 ನಿಮಿಷದಲ್ಲೇ ಎತ್ತು ಕುಂಡ್ರಿಸುವುದು ನೀವೆಲ್ಲರೂ ನೋಡಿಯೇ ಇರುತ್ತೀರ. ಸಮುದ್ರ ಮೇಲೆ ಬ್ರಿಡ್ಜ್ ಕಟ್ಟಿ ಸಂತೋಷವಾಗಿ ವಾಹನವನ್ನು ಚಲಿಸಿ ಹೋಗುವ ವಿಜ್ಞಾನ ಪ್ರಪಂಚದಲ್ಲಿ. ಸಮುದ್ರದ ಮೇಲೆ ಬ್ರಿಡ್ಜ್ ಕಟ್ಟಿ ಸಂತೋಷವಾಗಿ ವಾಹನವನ್ನು ಚಲಿಸಿ ಬಾಳಿ ಬದುಕುವ ಮನುಷ್ಯನ ಬುದ್ಧಿಗೆ ನೀವು ಎಂದೆಂದು ಮರ್ಯಾದೆ ಕೊಡಕ್ಕೆ ಕಲಿಯರಿ. ಅದನ್ನು ಬಿಟ್ಟು ಹಾಳು ಮಾಡುವ ಹುಲಿಸಿಂಹವನ್ನು ಹಾಳು ಮಾಡುವ ಹುಲಿಸಿಂಹಕ್ಕೆ ಅನುಕೂಲ ಮಾಡಕ್ಕೆ ಹೋಗಬೇಡರಿ. ಉದ್ಧಾರ ಮಾಡಿ ದುಡಿಯುವ ಎತ್ತು ಕರು ಕುದುರೆಗಳು ಎಂದೆಂದು ಮನುಷ್ಯನಿಗೆ ಉಪಕಾರವಾಗಿರುತ್ತೆ. ಅದನ್ನು ಒಡೆದು ತಿನ್ನುವ ಹುಲಿಸಿಂಹದಿಂದ ದೇಶಕ್ಕೆ ಏನು ಲಾಭ ಎಂದು ತಿಳಿಯರಿ. ಅದರಿಂದ ಇನ್ಮುಂದಾದರೂ ನೀವೆಲ್ಲ ದೇಶವನ್ನು ಬೆಳೆಸಿರಿ. ದೇಶವನ್ನು ದುಡಿದು ಸಂತೋಷವಾಗಿರಕ್ಕೆ ಕಲಿಯರಿ. ದೇಶವನ್ನು ಉಳಿಸಿರಿ, ದೇಶವನ್ನು ಬೆಳೆಸಿರಿ, ಸಂತೋಷವಾಗಿ ಇರಕ್ಕೆ ಕಲಿಯರಿ. ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ.